ಇಲ್ಲಿ ಸೇರಿರುವ ಸಾವಿರಾರು ಜನ ಇದಾರಲ್ಲ, ನಾವು ಹೀಗೆ ಬಂದಿಲ್ಲ, ಇಲ್ಲಿ ಎಚ್ಚರಿಸಲು ಬಂದಿದ್ದೀವಿ. ಇದು ಎಚ್ಚರಿಕೆ, ದಿಸ್ ಇಸ್ ವಾರ್ನಿಂಗ್. ನಾವು ಹೇಳ್ತೀವಿ. ನಾನು ಮೊನ್ನೆ ಯಾರಿಗೆ ಹೇಳಿದೆ, ಏನಾಗುತ್ತೆ ಶೆಟ್ರೆ, ಒಂದು 10 ಜನ ಸೇರಿಸ್ತೀರಾ, ಅವ್ರವರ ಮನೆಗೆ ಹೋಗ್ತಾರೆ, ನೀವು ನಿಮ್ಮ TV ಆಫೀಸ್ಗೆ ಹೋಗ್ತೀರಿ, ಹಣ ಎಲ್ಲಿಂದ ಬರುತ್ತೆ ಅಂತ. ಹಣ ಎಲ್ಲಿದೆ ಅಂತ ನಮಗೂ ಗೊತ್ತಿದೆ, ಹಣ ಹೆಂಗೆ ತಗೊಬೇಕಂತನೂ ನಮಗೆ ಗೊತ್ತಿದೆ. ತುಂಬಾ ಹೋರಾಟಗಳನ್ನು ನಾವು ನೋಡಿದ್ದೀವಿ. ಯಾವ ಹೋರಾಟಗಳು ನಾವು ಮುಂಚೂಣಿಗೆ ತಗೊಂಡು ಹೋಗ್ಬೇಕಾದ್ರೆ ಕರ್ನಾಟಕದಲ್ಲಿ ಆಗಲಿ ಯಾವ ರಾಜ್ಯದಾಗಲಿ ಎಗ್ರೆಸಿವ್ ಆಗಬೇಕು ಅಂತ ಹೇಳ್ತಾರೆ. ಹೋರಾಟಗಳು ಆ ರೀತಿಯ ಎಗ್ರೆಸಿವ್ನೆಸ್ಗೆ ಬಂದ್ರೆ ಎದುರುಗಡೆ ಬಂದು ನಮ್ಮ ಅರ್ಜಿಯನ್ನು ಸ್ವೀಕರಿಸ್ತಾರೆ, ಮತ್ತೆ ಅದಕ್ಕೆ ನ್ಯಾಯ ಕೊಡ್ತಾರೆ ಅಂತ. ನಾವಾಗಲ್ಲ. ನಾವು ಜವಾಬ್ದಾರಿಯುತ ಮೀಡಿಯಾ ಆಗಿ ನಿಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಬಂದಿಲ್ಲ. ಮೊದಲನೇದಾಗಿ ನಾವು ಕೈಕಟ್ಟಿ ವಿನಮ್ರದಿಂದ, ವಿನಂತಿಯಿಂದ, ಅಷ್ಟೇ ತಾಳ್ಮೆಯಿಂದ ನಿಮ್ಮೆಲ್ಲರ ಕಾಲಿಗೆ ಬಿದ್ದುಬಿಟ್ಟು, ಗವರ್ಮೆಂಟಿನ ಬೇಕಾದ್ರೆ CM ಅವ್ರು ಹೇಳಿದ್ರೆ ನನ್ನೆಲ್ಲೊಮ್ಮೆ ಕಾಲಿಗೆ ಬಿದ್ದಿ ಅಂದ್ರೆ ನಾನು ಬಿದ್ದುಬಿಡ್ತೀನಿ ಅವ್ರ ಕಾಲಿಗೆ. ಬಿದ್ದುಬಿಟ್ಟು ಕೇಳ್ಕೊಂಡ್ಬಿಡ್ತೀವಿ, ಸ್ವಾಮಿ ನೀವೆಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀರಿ, ಒಂದು ದೌರ್ಭಾಗ್ಯದಿಂದ ನಾವು ಅಳಲು ತೋಡ್ಕೊಂಡು ಇಲ್ಲಿ ಬಂದಿದ್ದೀವಿ, ಅದನ್ನು ನಮಗೆ ನಿವಾರಿಸಿ ಕೊಡಿ ಅಂತ ಕೇಳ್ತೀವಿ. ಅದೂ ಇಲ್ಲ ಅಂದ್ರೆ ನಾವು ಮತದಾರರಿ, ನಾವು ರಾಜರು, ನಾವೇ ದೊರೆಗಳು, ಇವರೆಲ್ಲ ನಮ್ಮನ್ನು ಆಳುವವರಲ್ಲ, ನಮ್ಮ ಸರ್ವೆಂಟ್ಗಳು ಅಂತ ನಾವು ಹೇಳ್ತೀವಿ. ದೇರ್ ಆಲ್ ಜನಸೇವಕರು ಅಂತ ಕರೆಸ್ಕೋತಾರೆ ಅವರು ಜನಸೇವಕರು, ನಾವೆಲ್ಲ ದೊರೆಗಳು, ನಾವೇ ಅರಸರು, ನಾವೇ ರಾಜರು. ಇವರು ಮಾಡಿಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ವಾ ಏನ್ ಮಾಡಬೇಕು ಅಂತ. 2 ಆಕ್ಟ್ಗಳಿದಾವೆ, ಒಂದು ಬರ್ಡ್ಸ್ ಆಕ್ಟ್ ಅಂತ. ಸಾಹೇಬ್ರೆ ಅದರಲ್ಲಿ ಹೇಳುತ್ತೆ, ಕೇಂದ್ರ ಸರ್ಕಾರದವರು ಒಂದು ಆಕ್ಟ್ ತರ್ತಾರೆ, ಅದರಲ್ಲಿ ಹೇಳುತ್ತೆ 180 ದಿನಗಳ ಒಳಗಡೆ ಆ ಕಂಪನಿಯನ್ನು ಬಂದ್ ಮಾಡಿಸಿ ಅದರಲ್ಲಿರುವ ಎಲ್ಲ ಆಸ್ತಿಗಳನ್ನು ಜಪ್ತಿ ಮಾಡಿ ಅದನ್ನು ಹರಾಜಿಗೆ ಹಾಕಿ ಬಂದ ದುಡ್ಡನ್ನು ಗ್ರಾಹಕರಿಗೆ ತಲುಪಿಸತಕ್ಕದ್ದು ಅನ್ನೋದು. ನಮ್ಮೆಲ್ಲ MP ಗಳು ಸೇರ್ಕೊಂಡ್ಬಿಟ್ಟು ಅದನ್ನು ದೆಹಲಿಯ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿದ್ದಾರೆ. ಆ ಆಕ್ಟ್ ಎಲ್ಲೋಗಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಸಾಹೇಬ್ರೆ. ಇನ್ನೊಂದು ಕರ್ನಾಟಕದಲ್ಲಿ ಇನ್ನೊಂದು ಆಕ್ಟ್ನು ಇದೆ. ಮಾನ್ಯ ಸರ್ಕಾರ ಹಲವು ಜಿಲ್ಲೆಗಳಲ್ಲಿ 2 ಜನರನ್ನು ಇಟ್ಟುಬಿಟ್ಟು ನಾವು ಫಾರ್ಮ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದರು. ಕಂದಾಯ ಸಚಿವರು ಫ್ಯಾಮಿಲಿ ಟೂರಲ್ಲಿದ್ದಾರೆ ಅಂತೆ. ನಾನು ಕಂದಾಯ ಸಚಿವರಿಗೆ ಒಂದು 2-3 ಸಲ ಫೋನ್ ಮಾಡಿದೆ, ಇಲ್ಲಿ ಕರೀವಾ ಅಂತ. ಅವರು ಫ್ಯಾಮಿಲಿ ಟೂರಲ್ಲಿದ್ದಾರೆ. ನಾವೆಲ್ಲ ಫ್ಯಾಮಿಲಿ ಇಲ್ಲದೆ, ಫ್ಯಾಮಿಲಿ ಒಟ್ಟಿಗೆ ಇರ್ಲಿಕ್ಕಾಗದೆ, ಫ್ಯಾಮಿಲಿಯನ್ನು ಕಳ್ಕೊಂಡು ಇಲ್ಲಿದ್ದೀವಿ. ಇಟ್ ಈಸ್ ವೆರಿ ಸ್ಯಾಡ್. ತುಂಬಾ ಬೇಜಾರು. ಯಾರು ಇರಬೇಕು, ಯಾರು ನಮ್ಮ ಅಳಲನ್ನು ಕೇಳಬೇಕು, ಯಾರು ಅದನ್ನು ತಿದ್ದಬೇಕೋ ಅವನು ಫ್ಯಾಮಿಲಿ ಒಟ್ಟಿಗೆ, ನಾವು ರಸ್ತೆ ಬೀದಿಗಳಲ್ಲಿ. ಇದು ನಮ್ಮ ಅವಸ್ಥೆ. ಇನ್ನೀಗ ಆಗಲ್ಲ. ಇವತ್ತಿನಿಂದ ಶುರುವಾದ ಅಭಿಯಾನ ಇದೆ ಅಲ್ಲ, ಇವತ್ತಿನಿಂದ ಇದು ಹೋರಾಟ. ಇಲ್ಲಿವರೆಗೆ ಅಭಿಯಾನ, ಇವತ್ತಿನವರೆಗೆ ಇದು ಅಭಿಯಾನ, ಇವತ್ತಿನ ನಂತರ ಇದು ಹೋರಾಟ. ನೀವು ನಮ್ಮ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಬೀದಿಗಿಳಿತೀರಿ ಅಂತ ನಾವು ನೋಡ್ತೀವಿ. ನೀವು ನಮ್ಮ ದುಡ್ಡು ಕೊಡಿಸಿಲ್ಲ ಅಂದ್ರೆ ಹೆಂಗೆ ವಿಧಾನಸೌಧಕ್ಕೆ ಹತ್ತೀರಿ ಅಂತ ನಾವು ನೋಡ್ತೀವಿ. ನೀವು ನಮ್ಮ ದುಡ್ಡು ಕೊಡಿಸಿಲ್ಲ ಅಂದ್ರೆ ಹೆಂಗೆ ಗೂಟದ ಕಾರುಗಳಲ್ಲಿ ನೀವು ತಿರುಗಾಡ್ತೀರಿ ಅಂತ ನಾವು ನೋಡ್ತೀವಿ. ಅಸಹ್ಯ ಅನಿಸುತ್ತೆ ನಮಗೆ. ಪುನಃ ಎಗೈನ್ ಇದು ಸಿದ್ದರಾಮಯ್ಯನವರ ಗೌರ್ಮೆಂಟ್ಗೆ ಹೇಳುವುದಲ್ಲ, ಇದು ಡೆಲ್ಲಿಯಿಂದ ಹಿಡಿದು ಬೆಂಗಳೂರುವರೆಗೆ. ನೀವಿನ್ನು ಏನೋ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಏನು ಮಾಡ್ತಾ ಇಲ್ಲ ಅಂತ ಹೇಳಬೇಡಿ. ಇದು ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಂತ ಮಾತ್ರ ಮಾಡಿದ ಸ್ಕ್ಯಾಮ್ ಅಂತ ಅಲ್ಲ. ಇದು ಕೆಲವು ಗೌರ್ಮೆಂಟ್ಗಳು ಆಗಿ ಹೋಗಿ ಬಂದಿದೆ. ನಾನು ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮಲ್ಲಿ ಒಬ್ಬ ಕಾಂಗ್ರೆಸ್ನವನಾದ್ರೆ ಒಬ್ಬ BJP ಅವನಿದ್ದಾನೆ. ಎಲ್ಲ ಒಬ್ರು ಹೇಳಿದ್ರು, ಶಾಸಕರೇ ನನಗೆ ದುಡ್ಡು ಹಾಕ್ಸಿದ್ರು ಅಂತ. ಜನಪ್ರತಿನಿಧಿಗಳ ಹತ್ರ ಹೋದ್ರೆ ನ್ಯಾಯ ಸಿಗಲ್ಲ, ನ್ಯಾಯಾಲಯಕ್ಕೆ ಹೋದ್ರೂ ನ್ಯಾಯ ಸಿಗಲ್ಲ. ಮತ್ತೆ ಜನಗಳು ಎಲ್ಲಿ ಹೋಗ್ಬೇಕು, ದಂಗೆ ಹೇಳ್ಬೇಕು. ಸಾಹೇಬ್ರೆ, ಪೊಲೀಸ್ ಸ್ಟೇಷನಲ್ಲಿ ನಮ್ಮನ್ನು ಯಾರು ಕೇರ್ ಮಾಡಲ್ಲ. ನೀನೇ 420 ಅಂತ ಹೇಳ್ತಾರೆ ಏಜೆಂಟ್ಗೆ. ನೀನೇ ಕಳ್ಳ,
ಜನರ ಹತ್ರ ದುಡ್ಡು ಹಾಕ್ಸಿದ್ದು ನೀನೇ, ಫಸ್ಟ್ FIR ನಿನ್ ಮೇಲೆ ಹಾಕಿ ಒದ್ದೊಳಗಡಾಕ್ತೀನಿ ಅಂತ ಹೇಳ್ತಾನೆ. ಲೀಡರ್ಸ್ಗಳು ಸಿಕ್ಕಲ್ಲ ಸಾಹೇಬ್ರೆ. ಕೆಲವರು ದುಡ್ಡು ಮಾಡ್ಕೊಂಡ್ಬಿಟ್ಟು ಒಳ್ಳೊಳ್ಳೆ ಮನೆ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಕಂಪನಿಗಳು ಇಲ್ವೇ ಇಲ್ಲ, ನೀವು ಬಂದ್ ಮಾಡಿ ಎಲ್ಲರ ಕಳಿಸ್ಬಿಟ್ಟಿದ್ದಾರೆ. ಈಗ ನಮಗೆ ಉಳಿರಿದಿರೋ ದಾರಿ ಒಂದೇ ಸಾಹೇಬ್ರೆ, ನ್ಯಾಯಾಲಯದಲ್ಲಿ ನಾವು ಇಷ್ಟು ಜನ ಹೋಗ್ಲಿಕ್ಕೂ ಆಗಲ್ಲ ಸಾಹೇಬ್ರೆ. ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆಗಿದೆ, ಆರ್ಡರ್ ಆದ್ಮೇಲೆ ಅದನ್ನು ಪಾಲಿಸಿ ಯಾರು ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಅದು ಕೂಡ ಗವರ್ಮೆಂಟೇ. ಪುನಃ ಬಸವಣ್ಣನವರ ವಚನಗಳನ್ನು ಕೇಳಿದಿರಿ ನೀವು, ಅವರು ನಡೆದು ಬಂದ ರೀತಿಯನ್ನು ನೋಡಿದಿರಿ ನೀವು. ಅವರ ವಚನವನ್ನು ಕೇಳ್ಕೊಂಡೇ ಬದುಕು ಕಟ್ಟಿದವರು ನಾವು. ಇವತ್ತು ಅದೇ ಬಾಗಲಕೋಟೆಯಿಂದ ಕೂಡಲ ಸಂಗಮದಲ್ಲಿ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ವ್ಯವಸ್ಥೆ ಇದೆಯಲ್ಲ, ಇವತ್ತು ಶಾಂತಿಯುತವಾದ ವ್ಯವಸ್ಥೆ. ನಾವು ಇನ್ನೊಮ್ಮೆ ಸಾಹೇಬರೊಟ್ಟಿಗೆ ಹೋಗ್ಬಿಟ್ಟು ಸಿದ್ದರಾಮಯ್ಯನವರನ್ನು ಮೀಟ್ ಮಾಡ್ತೀವಿ.